ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ದಿನದಿಂದ ದಿನಕ್ಕೆ ಚುನಾವಣೆ ಕಾವು ರಂಗೇರ್ತಾ ಇದೆ. ಅದರಲ್ಲೂ ಕೂಡ ಎನ್ಡಿಎ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಸೋಮಣ್ಣ ಅವರು ಅಬ್ಬರದ ಪ್ರಚಾರದಲ್ಲಿ ತೊಡಗಿದ್ದಾರೆ. ಇವತ್ತು ತಿಪಟೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಪ್ರಚಾರ ನಡೀತಾ ಇದೆ. ಸೊ ನಮ್ಮ ಜೊತೆ ಎನ್ಡಿಎ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಸೋಮಣ್ಣ ಅವರು ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ಕಾರ, ಹೇಗಿದೆ ಸರ್ ಚುನಾವಣಾ ಪ್ರಚಾರ ಇವತ್ತಿನ? ನೀವೇ ಹೇಳಬೇಕು ಚುನಾವಣೆ ಹೆಂಗಿದೆ ಅಂತ ನೀವು ಹೇಳಬೇಕು, ನಾನು ಹೆಂಗೆ ಹೇಳೋದು? ನಾನು ಹೋಯ್ತೀನಿ, ಜನ ಇರ್ತಾರೆ, ಕೈ ಮುಗಿತೀನಿ, ದೇಶ ಏನು, ದೇಶದ ಪರಿಸ್ಥಿತಿ ಏನು, ನಮ್ಮ ನಾಯಕರು ಏನು ಅಂತ ಹೇಳ್ಬಿಟ್ಟು ಹೋಯ್ತೀನಿ. ಬಾಕಿದು ನೀವೇ ತಾನೇ ಎಲ್ಲನೂ ಉಪ್ಪು ಖಾರ ಹಾಕೋದು, ಹಾಗಾಗಿ ನೀವು ಹೇಳಬೇಕು. ಸರ್, ಈಗಾಗಲೇ ಜಿಲ್ಲೆಯನ್ನ ಸುತ್ತಾಡಿದ್ದೀರಾ, ಇಲ್ಲಿನ ಸಮಸ್ಯೆಗಳು ಗೊತ್ತಿದೆ. ಈಗ ತಿಪಟೂರು ಭಾಗದಲ್ಲಿದೆ, ಇಲ್ಲೂ ಕೂಡ ಸಾಕಷ್ಟು ನೀರಾವರಿ ಸಮಸ್ಯೆಗಳಿದ್ದಾವೆ ಸರ್, ಅವನ್ನ ಯಾವ ರೀತಿಯಾಗಿ ಗಮನ ಹರಿಸ್ತೀರಾ? ನಾಗೇಶ್ ಅಣ್ಣ ನಮ್ಮ ಪಕ್ಷದ ವರಿಷ್ಠರು, ಅವರು ಈ ಕ್ಷೇತ್ರವನ್ನು ಸುಮಾರು 30 ವರ್ಷಗಳಿಂದ ಪ್ರತಿನಿಧಿಸ್ತಾ ಬರ್ತಾ ಇದ್ದಾರೆ. ಸೋಲು ಗೆಲುವು ಇರ್ತಕ್ಕಂಥ ಸಹಜ. ಏನೆಲ್ಲವನ್ನು ತಿಳ್ಕೊಂಡಿದ್ದೀರಿ, ಚುನಾವಣೆ ಆದಮೇಲೆ ಯಾವುದಕ್ಕೆ ಆದ್ಯತೆ ಕೊಡಬೇಕು, ನೀರಾವರಿ ಏನು, ಮತ್ತೊಂದೇನು, ಮಗದೊಂದೇನು, ಈ ಭಾಗದ ರೈತರ ಸಮಸ್ಯೆ ಏನು, ಸಾಮಾನ್ಯ ಜನರಿಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಏನು, ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಏನು, ಕೇಂದ್ರೀಯ ವಿದ್ಯಾಲಯ ಏನು, ನವೋದಯ ಶಾಲೆ ಏನು, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಏನು, ರೈಲ್ವೆ ಯೋಜನೆಗಳೇನು. ನಾವೀಗ ಹೊನ್ನವಳ್ಳಿಯಿಂದ ಬರ್ತಾಯಿದ್ವಿ, ನೋಡಿದೆ ಅಲ್ಲಿ ರೈಲ್ ಗೇಟ್ ಹಾಕಿದ್ರೆ 15-20 ನಿಮಿಷ ಆಯ್ತದೆ. ಜನನಿಬಿಡವಾದ ಒಂದು ಹೋಬಳಿ ಕೇಂದ್ರ, ಅದಕ್ಕೆ ಯಾಕೆ ನಾವು ಒಂದು ರೈಲ್ವೆ ಅಂಡರ್ ಬ್ರಿಡ್ಜೋ ಇದು ಓವರ್ ಬ್ರಿಡ್ಜೋ ಮಾಡಬಾರ್ದು ಅನ್ನೋ ತಲೆಗೆ ಬತ್ತು. ಅಲ್ಲೇ ಬರ್ಕೊಂಡಿದ್ದೀನಿ. ಹೀಗೆ ಒಂದಲ್ಲ ಒಂದು ಕೆಲಸ ಮಾಡಬೇಕು ಅನ್ನೋದು ನನ್ನ ಆಶಯ. ಕೇಂದ್ರ ಸರ್ಕಾರ ಸಮುದ್ರ ಇದ್ದಾಗೆ, ಅಲ್ಲಿ ವಜ್ರ ವೈಡೂರ್ಯ ಏನೆಲ್ಲ ಸಿಗ್ತದೆ, ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಆದರೆ ಯಾವುದನ್ನು ನಾವು ಆದ್ಯತೆ ಮಾಡಬೇಕು? ನನ್ನದೇ ಆದಂಥ 45 ವರ್ಷದ ಅನುಭವ ಇದೆ. ರಾಷ್ಟ್ರದ ಪ್ರಧಾನಿಗಳು ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದ ವ್ಯವಸ್ಥೆಗೆ ಬದಲಾವಣೆ ತರ್ತಕ್ಕಂಥದ್ದಕ್ಕೆ ಕೇವಲ 10 ವರ್ಷದಲ್ಲಿ ವಿಶ್ವ ನಾಯಕರಾಗಿ ಇವತ್ತು ಈಗಾಗಲೇ ಬೆಳೆದಿದ್ದಾರೆ. ಅಂಥವರ ಮಾರ್ಗದರ್ಶನದಲ್ಲಿ, ನಾಯಕತ್ವದಲ್ಲಿ ನಾನು ಒಬ್ಬ ಲೋಕಸಭಾ ಸದಸ್ಯ ಆದರೆ ತುಮಕೂರು ಲೋಕಸಭಾ ಕ್ಷೇತ್ರವನ್ನು ಕೂಡ ನಾವು ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಹಿರಿಯರಾದ ನಾಗೇಶ್ ಅಣ್ಣ ಅಂತ ಅನೇಕ ಸ್ನೇಹಿತರ ಹಿರಿಯರ ಮಾರ್ಗದರ್ಶನ, ಶಾಂತಕುಮಾರ್ ಅಂತ ಸ್ನೇಹಿತರ ಜೊತೆಯಲ್ಲೂ ಕೂಡ ಕೆಲಸ ಮಾಡ್ಬೋದು. ಸರ್, ಈಗ ಕಾಂಗ್ರೆಸ್ನವರು ಗ್ಯಾರಂಟಿ ಯೋಜನೆಗಳನ್ನೇ ನಂಬ್ಕೊಂಡಿದ್ದಾರೆ. ಸೊ ಗ್ಯಾರಂಟಿಗಳು ಕಾಂಗ್ರೆಸ್ ನಾಯಕರ ಕೈ ಹಿಡಿಯುತ್ತಾ ಸರ್? ಹಾಗಾದರೆ ಅಲ್ಲಪ್ಪ, ಗ್ಯಾರಂಟಿಗಾಗಲೇ ಅವರು ಟೋಪಿ ಹಾಕಿ ಆಯಿತು. 2000 ರೂಪಾಯಿ ಗ್ಯಾರಂಟಿ ಕೊಟ್ಟು ಗಂಡ ಹೆಂಡತಿ ಜಗಳ ಮಾಡಿಕೊಂಡು, ಜಗಳ ಏನಾದ್ರು ಗಂಡ ಬೊಯ್ದ ಅಂದರೆ ಹೆಂಡತಿ ಬಸ್ ಹತ್ಕೊಂಡು ಧರ್ಮಸ್ಥಳಕ್ಕೆ ಹೋಗಿ ಮತ್ತೊಂದಕ್ಕೋ ಕೂತ್ಕೊಳ್ಳೋ ಪರಿಸ್ಥಿತಿ ದೂರಾರ ಆಗ್ತಾಯಿದೆ. ಅದಕ್ಕೂ ಈ ಲೋಕಸಭಾ ಚುನಾವಣೆಗೂ ಸಂಬಂಧ ಇಲ್ಲ ಅನ್ನೋದು ನಮ್ಮ ಜನಕ್ಕೆ ಗೊತ್ತಿದೆ. ಇದು ದೇಶದ ಚುನಾವಣೆ, ಭಾರತದ ಭವಿಷ್ಯದ ಚುನಾವಣೆ. ವಿಶ್ವ ಇದನ್ನು ನೋಡ್ತಾ ಇದೆ. ಆ ಥರ ಮಕ್ಕಳು ಟೋಪಿ ಹಾಕೋಕ್ಕೆ ಈ ಚುನಾವಣೆಯಲ್ಲಿ ಸುಲಭ ಅಲ್ಲ. ಅದು ಅವ್ರು ಯಾವ ರೀತಿ ನಂಬ್ಕೊಂಡಿದ್ದಾರೋ ಅದು ಅವ್ರಿಗೆ ಬಿಟ್ಟಿದ್ದು. ಜನ ಈಗ ಸೋಮಣ್ಣ ಅವ್ರಿಗೆ ಓಟ್ ಹಾಕ್ಬೇಕಾ, ಮೋದಿ ಅವ್ರಿಗೆ ಓಟ್ ಹಾಕ್ಬೇಕಾ ಅನ್ನುವಂಥದ್ದು? ನಮಗೆ ನಾಯಕರು ಮೋದಿ, ನಾನು ನಿಮಿತ್ತ ಮಾತ್ರ. ಈ ದೇಶವನ್ನು ಮುನ್ನಡೆಸ್ತಕ್ಕಂಥದ್ದಕ್ಕೆ, ಈ ದೇಶದ ಬದ್ಧತೆಗೆ, ಈ ದೇಶದ ಸಮಗ್ರ ಅಭಿವೃದ್ಧಿಗೆ ಅವರೇ ನಾಯಕರು, ಅವ್ರಿಗೆ ಓಟ್ ಹಾಕೋದು. ಥ್ಯಾಂಕ್ ಯು. ಇದಿಷ್ಟು ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಸೋಮಣ್ಣ ಅವರು ಹೇಳ್ತಾ ಇರುವಂಥದ್ದು. ಮಧು ಇಂಗಳಿದಾಳ್, ನ್ಯೂಸ್ ಫಸ್ಟ್, ತುಮಕೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.